ವಿಶ್ವಕವಿ ಜ್ಞಾನಪೀಠ ಪುರಸ್ಕೃತರು ರಾಷ್ಟ್ರಕವಿ ಹಾಗೂ ಕರ್ನಾಟಕದ ರತ್ನರಾದ ಶ್ರೀ ಕುವೆಂಪು ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ತಾಲೂಕು ಆಡಳಿತ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡಿಸೆಂಬರ್ 29ರಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಶಿಡ್ಲಘಟ್ಟದ ವತಿಯಿಂದ ವಿಶ್ವ ಮಾನವ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಅಂತ ತಹಶೀಲ್ದಾರ್ ಗಗನ ಸಿಂಧು ತಿಳಿಸಿದರು. ವಿಶ್ವ ಮಾನವ ದಿನಾಚರಣೆ ವೇದಿಕೆ ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತಾಲೂಕಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ 3 ಕೇಂದ್ರಗಳಲ್ಲಿ ರಸಪ್ರಶ್ನೆ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು, ಸ್ಪರ್ಧೆಯಲ್ಲಿ ಆಯ್ಕೆಯಾದ 6 ಮಂದಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ನಂತರ ಮಾತನಾಡಿದ ಗ್ರೇಡ್ 2 ತಹಶೀಲ್ದಾರ್ ಮಂಜುನಾಥ್ ರವರು, ಕುವೆಂಪು ಅವರು ಕನ್ನಡ ಭಾಷೆಯನ್ನು ಎಷ್ಟು ಪ್ರೀತಿಸುತ್ತಿದ್ದರೋ ಅಷ್ಟೇ ಪ್ರೇಮದಿಂದ ವಿಶ್ವ ಸಾಹಿತ್ಯವನ್ನು ಅಪ್ಪಿಕೊಂಡಿದ್ರು. ಶ್ರೀರಾಮಾಯಣ ದರ್ಶನಂ ಕೃತಿಯಲ್ಲಿ ಅವರು ಕಟ್ಟಿಕೊಟ್ಟ ರಾಮ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವನು ವಿಶ್ವ ಚೇತನದ ಸಂಕೇತ. ಹಸಿರು ಕಾನನದಲ್ಲಿ ಕುಳಿತು ಜಗತ್ತಿನ ಪರಮ ಸತ್ಯಗಳನ್ನು ದರ್ಶಿಸಿದ ಈ ಕವಿ ಪ್ರಾದೇಶಿಕತೆಯ ಮೂಲಕವೇ ಜಾಗತಿಕತೆಯನ್ನು ತಲುಪಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾರೆ. ವಿಶ್ವಮಾನವ ಬಗ್ಗೆ ಏನು ಹೇಳಿದ್ರು ಸಾಕಾಗಲ್ಲ. ಯಾಕಂದರೆ ಅವರು ನಾಟಕಗಳಲ್ಲಿ ಮತ್ತು ಸಾಹಿತ್ಯ ಕಥೆಗಳಲ್ಲಿ ಏನು ಪದಗಳು ಜೋಡಿಸಿದರು, ಅದೇ ರೀತಿ ಅವ್ರ ಬಗ್ಗೆ ಏನು ಅದನ್ನು ಅದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಯಾರು ಆಗೋದಿಲ್ಲ. ಎಷ್ಟು ಹೇಳಿದ್ರು ಸಾಕಾಗಲ್ಲ. ಯಾಕಂದರೆ ನಾನು ಖುದ್ದಾಗಿ ಅವರು ಒಂದ್ಸರಿ ಹುಬ್ಬಳ್ಳಿಯಲ್ಲಿ ಒಂದ್ಸರಿ ಸಂದರ್ಶನ ಮಾಡಿದ್ವಿ ನಮ್ಮ ತಂದೆ ಜೊತೆ ಚಿಕ್ಕ ವಯಸ್ಸಿನಲ್ಲಿ. ಅವರು ಸಾಹಿತ್ಯದಲ್ಲಿ ಪದಗಳು ಜೋಡಣೆಯಿತ್ತು, ಅವರ ದೇಹ, ಅವರ ಮನಸ್ಸು ತುಂಬ ಮೃದುವಾಗಿತ್ತು. ನಮಗೆ ಒಂಥರ ಅವ್ರನ್ನ ಶೇಖರಣೆ ಮಾಡಬೇಕಂದ್ರೆ ಸಜ್ಜನ ಅವರಿದ್ರು, ಆ ಥರ ಇತ್ತು. ಅವರು ಏನು ಇಂಪಾರ್ಟೆಂಟ್ ಮಾಡಿದ್ದಾರೆ ಅಂದರೆ ನಾಡಿಗಿಂತ ಮತ್ತು ರೈತಕ್ಕಿಂತ ನಮಗೆ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ರೈತರ ಬಗ್ಗೆ ಯಾರು ಎಂಥ ಸಾಹಿತ್ಯದಲ್ಲಿ ಯಾವ ಕವಿಗಳು ರಚನೆ ಮಾಡಿದ್ದಾರೆ. ಇಡೀ ನಮ್ಮ ಭಾರತದಲ್ಲಿ ಕುವೆಂಪು ಅವರು ಬಿಟ್ಟರೆ ರೈತ ಗೀತೆ ರಚನೆ ಮಾಡಿದ್ರು ಕುವೆಂಪು ಮಾತ್ರ. ಈ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಹಾಗೂ ಜೆ ವೆಂಕಟಸ್ವಾಮಿ, ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹಾಡಿದ ಕವಿ ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬಣ್ಣಿಸಿದ್ರು. ಇಲ್ಲಿ ಶಾಂತಿ ಅಂದರೆ ಕೇವಲ ಅಹಿಂಸೆಯಲ್ಲ, ಇದು ಪರಸ್ಪರರ ಅಸ್ತಿತ್ವವನ್ನು ಗೌರವಿಸುವ ಉದಾತ್ತತೆ, ಜಾತಿ ರಾಜಕಾರಣ ಮತ್ತು ಧಾರ್ಮಿಕ ಅಸಹಿಷ್ಣುತೆ ಹೆಚ್ಚುತ್ತಿರುವ ಈ ಹೊತ್ತಿನಲ್ಲಿ ಕುವೆಂಪು ಅವರ ಈ ಮಾತುಗಳು ಕೇವಲ ಸಾಲುಗಳಾಗಿ ಉಳಿಯದೆ ಅನ್ವಯಿಕ ಶಕ್ತಿಯಾಗಬೇಕು ಅಂದರು. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಯುವ ಅಧ್ಯಕ್ಷರು ಜೆ ವೆಂಕಟಸ್ವಾಮಿ, ರೈತ ಸಂಘದ ಅಧ್ಯಕ್ಷರು ನಾರಾಯಣಸ್ವಾಮಿ, ಹಾಲಿನ ಡೈರಿ ಅಧ್ಯಕ್ಷರು ಪುರುಷೋತ್ತಮ್, ಕೆಎಂ ನರಸಿಂಹಮೂರ್ತಿ, ಇ ನರಸಿಂಹಮೂರ್ತಿ, ಕೆಎಂ ದೇವರಾಜ್, ಅಂಗಡಿ ವೆಂಕಟೇಶ್, ಹಿರೇಬಲ ಕೃಷ್ಣಪ್ಪ, ಉಲ್ಲೂರುಪೇಟೆ ದೇವರಾಜ್, ನಾರಾಯಣಸ್ವಾಮಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಇನ್ನಿತರರು ಭಾಗಿಯಾಗಿದ್ದರು. ಜಗದೀಶ್ ಬಾಬು, ಸುಮನ್ ಟಿವಿ, ಶಿಡ್ಲಘಟ್ಟ.